ಎಲ್ಲೋ ಬಿಟ್ಟಿಲ್ಲ ಅದು ಬೇರೆ ವಿಷಯ. ಅವರಲ್ಲಿ ಅವರು ಇಲ್ಲಪ್ಪ ಅನ್ನೋಂಥ ಇದನ್ನು ಭಾವ ಇರ್ಬೋದು ಅವರಲ್ಲಿ, ಇಲ್ಲ ಅಂತಲ್ಲ. ಬಟ್ ಆ ಒಂದು ಪ್ರತಿಭಟನೆ ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ ಬರಬೇಕಾಗಿದ್ದರೆ ಒಂದು ಸಾಮಾನ್ಯವಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ಲರೂ ಶಿಕ್ಷಣ ಸಿಗಬೇಕು ಅಂತ. ನಿಮಗೆ ಏನು ಅನಿಸ್ತದೆ ಅವ್ರು ನೀವು ಓದಿದ ಮೇಲೆ? ನಿಜ ಸರ್, ಶಿಕ್ಷಣ ಸಿಗಬೇಕು. ಆದ್ರೆ ಇಲ್ಲಿವರೆಗೆ ಸಿಗಲ್ದಂತ ಮಹಿಳೆಯರಿಗೂ ಸಹಿತ ಅವ್ರ ಹೋರಾಟದ ಮೂಲಕ ಅವ್ರಿಗೆ ಒಂದು, ಯಾಕಂದ್ರೆ ಒಳ್ಳೆಯ ಶಿಕ್ಷಣ ಕಲ್ತಂಥವ್ರು ಸಹಿತ, ಯಾಕೆ ನಾನು ನೋಡಿದ್ದೀನಿ ಭಾಳಷ್ಟು ಹೆಣ್ಮಕ್ಳನ್ನು, ಶಿಕ್ಷಣ ಇದ್ದಂಥ ಹೆಣ್ಮಕ್ಳು ಸಹಿತ ತಮ್ಮ ಗಂಡ ತಪ್ಪು ಮಾಡಿದಾಗ, ತನ್ನ ಗಂಡ ಏನೋ ಸಾಮಾಜಿಕವಾಗಿ ಅಥವಾ ಅವಳಿಗೆ ಶೋಷಣೆ ಮಾಡಿದಾಗ ಇದು ನನ್ನ ಕರ್ಮಪ್ಪ ಅನ್ನೋಂಥ ಭಾಳ ಜನ ನೋಡಿದ್ದೀನಿ ನಾನು. ಅಂದ್ರೆ ಇದಕ್ಕೆ ಏನಾದರೂ ಪರಿಹಾರ ನಿಮಗೇನು ಅನ್ನಿಸ್ತದೇನಂತ? ಅದೇ ಹೇಳಿದ್ದೇವೆ ಸರ್, ಅವರು ಬರೀ ಬರಹಗಾರರಷ್ಟಲ್ಲ, ಹೋರಾಟಗಾರ ಅವರು. ಅದು ನೀವು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬಾನು ಮುಸ್ತಾಕ್ ಅವ್ರನ್ನಲ್ಲ, ಬಾನು ಮುಸ್ತಾಕ್ ಅವ್ರು ಮಾಡಿದಾರೆ, ತಮಗೇನು ಸಾಧ್ಯದೋ ತಾವು ಕೆಲಸ ಮಾಡಿದ್ದಾರೆ. ಈಗ ನಿಮಗೆ ಈ ಎದೆ ಹಣತೆ ಮುಂತಾದ ಕೃತಿಗಳನ್ನು ಓದಿದ್ದೀರಿ ಅವರನ್ನು, ಅದು ನೀವು ನಿಮ್ಮ 4 ಜನ ಹೆಣ್ಣು ಮಕ್ಕಳಲ್ಲೇ ಒಂದು ಉದ್ದೀಪನ ಆಗುವಂಗ ಹೇಳುವಂಗ ಏನಾದರೂ ಪ್ರಯತ್ನ ಮಾಡ್ಲಿಕ್ಕೆ ನಿಮಗೆ ಸಾಧ್ಯದನ? ಅವ್ರನ್ನ ಓದಿದಾಗ ನಾ ಕೇಳ್ತಾ ಇದ್ದೀನಿ. ಸರ್, ಎತ್ತಲಿಕ್ಕೆ ಸಾಧ್ಯ ಇದೆ ಸರ್. ನಾವು ನಮ್ಮ ಸುತ್ತಮುತ್ತಲಿ ಇರುವಂಥ ಕಷ್ಟ ಅನುಭವಿಸುತ್ತಿರುವಂಥ ಮಹಿಳೆಯರಿಗೆ ಧೈರ್ಯ ತುಂಬುವಂಥ ಪ್ರಯತ್ನ ಮಾಡುವುದಾಗಲಿ, ಅವರಿಗೆ ತಮ್ಮ ಒಂದಿಷ್ಟು ಕಾನೂನುಗಳನ್ನು ಹೇಳಿಕೊಡುವುದಾಗಲಿ, ಅವರಿಗೂ ಸಹಿತ ಸಮಾನತೆ ಐತೆ ಅನ್ನೋದನ್ನು ಹೇಳಿಕೊಡುವುದಾಗಲಿ, ಈ ರೀತಿ ಮಾಡುವುದರ ಮೂಲಕ ನಾವು ಶಿಕ್ಷಿತರು ಅವರಿಗೆ ಒಂದಿಷ್ಟು ಧೈರ್ಯ ತುಂಬಬಹುದು ಸರ್. ತುಂಬಿ ಅವರಿಗೆ ಒಂದು ಕಟ್ಟುಪಾಡುಗಳಾಗಿರ್ಬೋದು, ಅವರ ಒಂದು ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಸರ್. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ವಿದ್ಯಾರೆಡ್ಡಿಯವರು ಬಾನು ಮುಸ್ತಾಕರನ ವಿಷಯದ ಕುರಿತಾಗಿ, ಅವರ ಬರೆದ ಕೃತಿಗಳ ಕುರಿತಾಗಿ ಪರಿಚಯಾತ್ಮಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು, ಜೊತೆಗೆ ತಮ್ಮ ಅಭಿಪ್ರಾಯನೂ ಹೇಳಿದರು. ಯಾಕೆಂತಂದ್ರೆ ಒಬ್ಬ ಹೆಣ್ಣಾಗಿ ಹೆಣ್ಣಿನ ಮನಸ್ಸನ್ನು ತಿಳ್ಕೊಳ್ಳೋದು ನಮ್ಮಲ್ಲಿ ಗಾದಿ ಮಾತು ಅದು, ಹೆಣ್ಣಿಗೆ ಶತ್ರು ಅಂತಾರೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವಂಥ ಮಾತುಗಳು ನೋಡಿದಾಗ ಕೇವಲ ಗೃಹಬಂಧನದಲ್ಲಿ ಆ ವ್ಯಕ್ತಿ ಒಂದು ಪ್ರತಿಭಟಿತರಾಗುವ ಅನ್ಯಾಯಗಳು ಸಹಿತ ಅದು ಒಂದು ನಮಗೆ ಪ್ರಶಸ್ತಿಯನ್ನು ನಡುವಂಥ ಅನೇಕ ಹೆಣ್ಮಕ್ಳು ನಾವು ನೋಡಿದ್ದೀವಿ. ಆ ನೆಲೆಯಲ್ಲೇ ಹೆಣ್ಮಕ್ಳನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಮ್ಮ ಬಾನು ಮುಸ್ತಾಕ್ ಅವರು ಮಾಡಿದ್ದಾರೆ. ನಮ್ಮ ವಿದ್ಯಾರೆಡ್ಡಿಯವರು ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು, ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಆಗಲಿ, ಪ್ರತಿ ಹೆಣ್ಣು ಮಗುವೂ ಜಾಗೃತ ಆಗಲಿ. ಇದರ ಅರ್ಥ ಪುರುಷನ ಜೊತೆಗೆ ಯುದ್ಧ ಮಾಡ್ತಾ ಇರಲಿ, ಬಡದಾಡ್ತಾ ಇರಲಿ ಅಂತಲ್ಲ, ಸಂಘರ್ಷ ಮಾಡ್ತಾ ಇರಲಿ ಅಂತಲ್ಲ, ಪುರುಷನ ತಪ್ಪುಗಳನ್ನು ಹೇಳುವಂಥ ಒಂದು ಪ್ರೀತಿಯಿಂದ ಹೇಳುವಂಥ ಕೆಲಸ ಆಗಿರ್ಬೋದು, ಅದು ಮತ್ತೇನೋ ಆಗಿರ್ಬೋದು. ಅದಕ್ಕೆ ಒಂದು ಏನಪ್ಪ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಮಹಿಳೆಯರನ್ನು ಎತ್ತಿದ್ರೆ ಸಾಧ್ಯ.